ಬೆಂಗಳೂರಿಗೆ ನೀರು, ತಮಿಳುನಾಡಿಗೆ ಬೆಂಕಿ. ಹೌದು, ಕಾವೇರಿ ನದಿಯ ನೀರಿಗಾಗಿ ನೆರೆಹೊರೆಯ ರಾಜ್ಯಗಳ ನಡುವೆ ದಶಕಗಳಿಂದ ನಡೆಯುತ್ತಿರುವ ಯುದ್ಧ ಈಗ ಅಂತಿಮ ಘಟ್ಟಕ್ಕೆ ಬಂದು ನಿಂತಿದೆ. ಬೆಂಗಳೂರಿನ ಕುಡಿಯುವ ನೀರಿನ ದಾಹ ತೀರಿಸಲು ಕರ್ನಾಟಕ ಸರ್ಕಾರ 9,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕನಕಪುರದ ಬಳಿ ಮೇಕೆದಾಟು ಅಣೆಕಟ್ಟು ಕಟ್ಟಲು ಸಜ್ಜಾಗಿದೆ. ಆದರೆ ಈ ಅಣೆಕಟ್ಟಿನ ಒಂದೇ ಒಂದು ಕಲ್ಲು ಇಟ್ಟರೂ ತಮಿಳುನಾಡು ಹೊತ್ತಿ ಉರಿಯಲಿದೆ ಎಂಬ ಎಚ್ಚರಿಕೆಗಳು ಪಕ್ಕದ ರಾಜ್ಯದಿಂದ ಬರುತ್ತಿವೆ. ಒಂದು ಕಡೆ ತಮಿಳುನಾಡು ಸರ್ಕಾರ ವಿಧಾನಸಭೆಯಲ್ಲಿ ಇದರ ವಿರುದ್ಧ ನಿರ್ಣಯ ಪಾಸ್ ಮಾಡಿದೆ. ಇನ್ನೊಂದೆಡೆ ಸುಪ್ರೀಂ ಕೋರ್ಟ್ನಲ್ಲಿ ದೊಡ್ಡ ಕಾನೂನು ಸಮರಕ್ಕೆ ವೇದಿಕೆ ಸಿದ್ಧವಾಗುತ್ತಿದೆ. ನಮ್ಮದೇ ಜಾಗ, ನಮ್ಮದೇ ನೀರು, ನಮ್ಮದೇ ಹಣ. ಆದರೂ ಕರ್ನಾಟಕಕ್ಕೆ ಅಣೆಕಟ್ಟು ಕಟ್ಟಲು ತಮಿಳುನಾಡು ಯಾಕೆ ಅಡ್ಡಿಪಡಿಸುತ್ತಿದೆ? ಈ ಮೇಕೆದಾಟು ಪ್ರಾಜೆಕ್ಟ್ನಿಂದ ತಮಿಳುನಾಡಿಗೆ ಆಗುವ ಅಸಲಿ ನಷ್ಟವಾದರೂ ಏನು? ಬನ್ನಿ, ಈ ಕಾವೇರಿ ರಾಜಕಾರಣದ ಅಸಲಿ ಮುಖವಾಡವನ್ನು ಬಯಲು ಮಾಡೋಣ. ಇತ್ತೀಚಿನ ಬೆಳವಣಿಗೆಗಳನ್ನು ನೋಡಿದರೆ ಪರಿಸ್ಥಿತಿ ಕೈಮೀರುತ್ತಿರುವುದು ಸ್ಪಷ್ಟವಾಗಿದೆ. ಜೂನ್ 19, 2026ರಂದು ತಮಿಳುನಾಡಿನ ಮುಖ್ಯಮಂತ್ರಿ ವಿಜಯ್ ಅವರು ವಿಧಾನಸಭೆಯಲ್ಲಿ ಮೇಕೆದಾಟು ಯೋಜನೆಯ ವಿರುದ್ಧ ಅಧಿಕೃತವಾಗಿ ಒಂದು ನಿರ್ಣಯವನ್ನು ಮಂಡಿಸಿದ್ದಾರೆ. ಇನ್ನೊಂದೆಡೆ ಪಿಎಂಕೆ ಪಕ್ಷದ ನಾಯಕ ಅನ್ಬುಮನಿ ರಾಮದಾಸ್ ಅವರು ಇದರ ವಿರುದ್ಧ ಪಾದಯಾತ್ರೆ ಶುರು ಮಾಡಿದ್ದಾರೆ. ಅವರ ಆರೋಪ ಬಹಳ ನೇರವಾಗಿದೆ. ಬೆಂಗಳೂರಿನ ಕುಡಿಯುವ ನೀರಿಗೆ ಕೇವಲ 5 ಟಿಎಂಸಿ ನೀರು ಸಾಕು. ಆದರೆ ಕರ್ನಾಟಕ 70 ಟಿಎಂಸಿ ಸಾಮರ್ಥ್ಯದ ಬೃಹತ್ ಅಣೆಕಟ್ಟನ್ನು ಕಟ್ಟಲು ಹೊರಟಿದೆ. ಇದು ಕೇವಲ ಕುಡಿಯುವ ನೀರಿಗಾಗಿ ಅಲ್ಲ, ಅದರ ಹಿಂದೆ ದೊಡ್ಡ ರಾಜಕೀಯ ಲಾಭವಿದೆ ಎಂದು ಅವರು ಗುಡುಗಿದ್ದಾರೆ. ತಮಿಳುನಾಡಿನ ಈ ಆಕ್ರೋಶಕ್ಕೆ ಕರ್ನಾಟಕ ಕೂಡ ಅಷ್ಟೇ ಅಗ್ರೆಸಿವ್ ಆಗಿ ತಿರುಗೇಟು ನೀಡಿದೆ. ಸಚಿವ ಪ್ರಿಯಾಂಕ್ ಖರ್ಗೆ ಅವರು, ಅದೆಲ್ಲ ಅವರ ವೈಯಕ್ತಿಕ ಅಭಿಪ್ರಾಯ. ಸುಪ್ರೀಂ ಕೋರ್ಟ್ ಆದೇಶದಂತೆ ಸಮುದ್ರಕ್ಕೆ ಸೇರುತ್ತಿರುವ ಹೆಚ್ಚುವರಿ ನೀರನ್ನು ನಾವು ಬಳಸಿಕೊಳ್ಳುತ್ತಿದ್ದೇವೆ. ನಮಗೆ ನಮ್ಮ ರೈತರ ಮತ್ತು ಬೆಂಗಳೂರಿನ ಜನರ ಹಿತಾಸಕ್ತಿಯ ಮುಖ್ಯ ಎಂದು ಖಡಕ್ ಆಗಿ ಉತ್ತರಿಸಿದ್ದಾರೆ. ವಿಷಯ ಇಷ್ಟಕ್ಕೆ ನಿಂತಿಲ್ಲ. ಈ ಜಲವಿವಾದ ಈಗ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಲು ಸಜ್ಜಾಗಿದೆ. ಸಿಎಂ ಡಿಕೆ ಶಿವಕುಮಾರ್ ಅವರು ವನ್ಯಜೀವಿ ಮಂಡಳಿಯ ಸಭೆಯಲ್ಲಿ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಎಚ್ಚರಿಕೆ ನೀಡಿದ್ದಾರೆ. ತಮಿಳುನಾಡು ಸಣ್ಣ ಪುಟ್ಟ ತಾಂತ್ರಿಕ ನೆನಪುಗಳನ್ನು ಇಟ್ಟುಕೊಂಡು ಕೋರ್ಟ್ನಲ್ಲಿ ಯೋಜನೆಗೆ ತಡೆ ತರಲು ಕಾಯುತ್ತಿದೆ. ನಮ್ಮ ಪ್ರಸ್ತಾವನೆಯಲ್ಲಿ ಯಾವುದೇ ಲೋಪದೋಷಗಳಿಲ್ಲದಂತೆ ನೋಡಿಕೊಳ್ಳಿ ಎಂದು ಆದೇಶಿಸಿದ್ದಾರೆ. ಕಾವೇರಿ ವನ್ಯಜೀವಿ ಅಭಯಾರಣ್ಯದ ಒಳಗೆ ಮಣ್ಣು ಪರೀಕ್ಷೆ ಮಾಡಲು 20 ಬೋರ್ವೆಲ್ಗಳನ್ನು ಕೊರೆಯಲು ಕೂಡ ಈಗ ಕ್ಲಿಯರೆನ್ಸ್ ಕೊಡಲಾಗಿದೆ. ಬೆಂಗಳೂರು ಇಂದು ಜಾಗತಿಕ ಐಟಿ ಹಬ್ ಆಗಿ ಬೆಳೆದಿದೆ. ಆದರೆ ಪ್ರತಿ ಬೇಸಿಗೆಯಲ್ಲೂ ಇಲ್ಲಿನ ಜನ ನೀರಿಗಾಗಿ ಹಾಹಾಕಾರ ಪಡುವ ಸ್ಥಿತಿ ಇದೆ. ಮೇಕೆದಾಟು ಕೇವಲ ಕುಡಿಯುವ ನೀರಿನ ಯೋಜನೆಯಲ್ಲ, ಇದೊಂದು ಮಲ್ಟಿಪರ್ಪಸ್ ಪ್ರಾಜೆಕ್ಟ್. ಈ ಅಣೆಕಟ್ಟಿನಿಂದ ಕುಡಿಯುವ ನೀರಿನ ಜೊತೆಗೆ ಜಲವಿದ್ಯುತ್ ಕೂಡ ಉತ್ಪಾದನೆಯಾಗುತ್ತದೆ. ಮಳೆಗಾಲದಲ್ಲಿ ಸುಮ್ಮನೆ ಹರಿದು ಸಮುದ್ರಕ್ಕೆ ಸೇರುವ ಹೆಚ್ಚುವರಿ ನೀರನ್ನು ನಮ್ಮ ಗಡಿಯಲ್ಲೇ ತಡೆದು ನಿಲ್ಲಿಸುವುದು ಕರ್ನಾಟಕದ ಸ್ಟ್ರಾಟಜಿ. ಆದರೆ ಕರ್ನಾಟಕ ಕಾವೇರಿಯ ಮೇಲ್ಭಾಗದಲ್ಲಿ ಇನ್ನೊಂದು ಡ್ಯಾಮ್ ಕಟ್ಟಿದರೆ ಬರಗಾಲದ ಸಮಯದಲ್ಲಿ ತಮಿಳುನಾಡಿನ ಕೃಷಿಗೆ ಹನಿ ನೀರು ಕೂಡ ಸಿಗುವುದಿಲ್ಲ ಅನ್ನೋದು ಅವರ ಭಯ. ಒಂದು ಕಡೆ ಕಾನೂನು ಹೋರಾಟ, ಇನ್ನೊಂದು ಕಡೆ ರಾಜಕೀಯ ಒತ್ತಡ. ದಶಕಗಳಿಂದ ನೆನೆಗುದಿಗೆ ಬಿದ್ದಿರುವ ಈ ಯೋಜನೆಗೆ ಕೇಂದ್ರ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಡುತ್ತಾ ತಮಿಳುನಾಡಿನ ರಾಜಕೀಯ ವಿರೋಧಗಳನ್ನು ಮೀರಿ ಮೇಕೆದಾಟು ಅಣೆಕಟ್ಟನ್ನು ಕಟ್ಟಿ ಮುಗಿಸುವ ತಾಕತ್ತು ಕರ್ನಾಟಕಕ್ಕೆ ಇದೆಯಾ? ಅಥವಾ ಕಾವೇರಿ ನೀರಿಗಾಗಿ ಮತ್ತೆ 2 ರಾಜ್ಯಗಳು ನಡುವೆ ರಕ್ತಪಾತ ನಡೆಯುತ್ತಾ? ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.